ಅವರು ಮಾಡಿದ ಅವಮಾನ ಅಲ್ವಾ? ಆ ಜಾಹೀರಾತಿನಲ್ಲಿ ಬರೀ ಕೇವಲ ಕೈ ಎತ್ತಿದ ಬಗ್ಗೆ ಮಾತಾಡ್ತಾರೆ. ಇವರು ಭ್ರಷ್ಟಾಚಾರ ಮತ್ತು ಇವರು ಗಾಂಧೀಜಿಯ ಮೌಲ್ಯಗಳನ್ನು ಎಷ್ಟು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ, ಅಹಿಂಸೆಯ ಒಂದು ನಂಬಿಕೆ ಇರುವಂಥ ಗಾಂಧೀಜಿಯು ಕೂಡ ಬೇಜಾರಾಗಿದ್ದಾರೆ ಇವ್ರ ಬಗ್ಗೆ ಅನ್ನೋದನ್ನು ತೋರಿಸುವಂಥದ್ದು ಅಷ್ಟೇ ಕೆಲಸ. ಅದು ನಿರಂತರವಾಗಿ ನಡೀತಾ ಇದೆ. ನನ್ನ ಪ್ರಕಾರ ಅದು ಯಾಕೆ ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ ನನಗೆ. ಆದರೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನಾನೇ 5 ವರ್ಷ CM ಅಂತ ಹಲವಾರು ಬಾರಿ ಹೇಳಿದರೂ ಕೂಡ ಅವ್ರ ಮಗನ ಸರ್ಟಿಫಿಕೇಟ್ ಬೇಕು ಅವ್ರಿಗೆ. ಅವರು ಹೇಳ್ತಾರೆ ನಾನು 5 ವರ್ಷ CM ಅಂತ, ಮತ್ತೊಮ್ಮೆ ಹೇಳ್ತಾರೆ ಹೈಕಮಾಂಡ್ ಮಾತು ಕೇಳ್ತೀನಿ ಅಂತ. ಅವರಲ್ಲೇ ಗೊಂದಲ ಇದೆ. ಮಗನ ಸರ್ಟಿಫಿಕೇಟ್ ತೊಗೊಂಡು ಇವರು ರಾಜ್ಯಭಾರ ಮಾಡುವಂಥ ಅವಶ್ಯಕತೆ ಇದೆಯಾ? ಮತ್ತು ಹೈಕಮಾಂಡ್ ಏನು ಮಾಡ್ತಾ ಇದೆ? ಆಟ ಆಡ್ತಾ ಇದ್ದಾರೆ ಇವ್ರ ಜೊತೆ. ಕರ್ನಾಟಕ ಜನತೆಯ ತೀರ್ಪಿನ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇದು ಕರ್ನಾಟಕ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈ ನಾಟಕವನ್ನು ಕೂಡಲೇ ಬಂದ್ ಮಾಡಿ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ಗೆ ಹೇಳ್ತಿದ್ದೀನಿ, ಕರ್ನಾಟಕ ಜನ ನಿಮ್ಮ ಬೇಸತ್ತಿದ್ದಾರೆ, ನೀವು ಕುರ್ಚಿ ಖಾಲಿ ಮಾಡಿ ಬೇರೆ ವ್ಯವಸ್ಥೆ ಕರ್ನಾಟಕ ಜನತೆ ಆಯ್ಕೆಯನ್ನು ಮಾಡ್ತಾರೆ. ಪದೇ ಪದೇ ಈ ಥರ ವಿಷಯ ಮುನ್ನೆಲೆ 5 ವರ್ಷ ಅವರೇ ಆಗ್ತೀನಿ ಅಂತ ಹೇಳಿದ್ರು ಕೂಡ ಪದೇ ಪದೇ ವಿಷಯ ಮುನ್ನೆಲೆ ಬರ್ತಾ ಇರೋದು ನೋಡಿದ್ರೆ ಒಳಗೆ ಏನೋ ಮುನಿಸಿ ಇರ್ಬೋದು ಸರ್. ಅಲ್ಲ, ಖಂಡಿತ ಇದೆ. ಅದರಲ್ಲಿ ಏನು ಮತ್ತೇನು ಒಳಗೆ ಏನು ಬಹಿರಂಗವಾಗೇ ಇದೆ. ಈ ವರ್ಷ ನಾನು ಮಾತನಾಡಿದ್ದೇನೆ, ನಮ್ಮ HRD ಮಿನಿಸ್ಟರು ಜೊತೆಗೆ ಮಾತನಾಡಿದ್ದೇನೆ, ಧರ್ಮೇಂದ್ರ ಪ್ರಧಾನ್ ಜೊತೆಗೆ. ಜಾಗದ ಒಂದು ಇದನ್ನು ಕ್ಲಿಯರ್ ಮಾಡಿ ಕಳಿಸಿದರೆ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಕೇಂದ್ರೀಯ ವಿದ್ಯಾಲಯವನ್ನು ನಾವು ಮಾಡ್ತೀವಿ. ಉತ್ಖನನ ಈ ಹಿಂದೂ ಕೂಡ ನಡೆದಿದ್ದರಿಂದಲೇ ಹಾಕ್ಕೊಂಡು ಭಾಳ ಪ್ರಸಿದ್ಧವಾಗಿರುವಂಥದ್ದು. ಈಗೂ ಕೂಡ ಉತ್ಖನನ ನಡೀತಾ ಇದೆ. ಅಲ್ಲಿ ಏನು ಭಾಳ ಹಿಂದಿನ ಉತ್ಖನನವನ್ನು ಎಲ್ಲ ನೋಡಿದಾಗ ಈಗೇನು ಊಹಾಪೋಹಗಳಿದೆ, ಅದೇನು ಆ ಊಹಾಪೋಹಗಳು ತಕ್ಕಾಗಿ ಆಗುತ್ತೆ ಅಂತ ನನಗೇನು ಗೊತ್ತಿಲ್ಲ. ಆದರೆ ಒಟ್ಟಾರೆ ಇದನ್ನು ಯುನೆಸ್ಕೋಗೆ ಸೇರಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಆಗ್ತಿರುವಂಥದ್ದು ಭಾಳ ಒಳ್ಳೆಯದು, ಸೂಕ್ತ. ಯುನೆಸ್ಕೋಗೆ ಸೇರಿದರೆ ವ್ಯವಸ್ಥಿತವಾಗಿ ಉತ್ಖನನವೂ ಆಗುತ್ತೆ, ರಕ್ಷಣೆಯೂ ಆಗುತ್ತೆ, ಪ್ರವಾಸೋದ್ಯಮ ಕೇಂದ್ರ ಕೂಡ. ಕೇಂದ್ರ ಸರ್ಕಾರಕ್ಕೆ ಸಂಬಂಧವೇ ಇಲ್ಲ. ಮೆಟ್ರೋ ಕಂಪನಿ, ಅದರಲ್ಲಿ ಕೇವಲ ಬಂಡವಾಳ ಹೂಡಿಕೆ ಮಾತ್ರ ಕೇಂದ್ರ ಸರ್ಕಾರ. ಇದರ MD ಯಾರು? ಕರ್ನಾಟಕದ IAS ಆಫೀಸರು. ಅಂತಿಮ ತೀರ್ಮಾನ ತಗೊಳ್ಳೋದು MD. ಅದರ ಸಮಿತಿ ಇದೆ, ಅದರ ಮೇಲೆ MD. ಅದನ್ನು ನಿಯಂತ್ರಣ ಮಾಡುವಂಥದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಹೊಣೆ ಇದೆ. ಅದು ಪ್ರತಿ ವರ್ಷ ಹೆಚ್ಚಿಗೆ ಮಾಡ್ತಿರುವಂಥದ್ದು ಸರಿಯಲ್ಲ. ಈಗ ಏನು ಹೆಚ್ಚಿಗೆ ಮಾಡಿದರೆ ಅದನ್ನು ಹಿಂದೆ ತಗೋಬೇಕು.